ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಯಾಕಂತೇಳಿ ರೀಸನ್ ಹೇಳ್ತೇನೆ ಕೇಳ್ರಿ. ಈಗ ರಾಮ ಜನ್ಮಭೂಮಿ ಅಯೋಧ್ಯೆ ಒಳಗೆ ರಾಮ ಮಂದಿರ ಕಟ್ಟಾಕತ್ತಾರಲ್ಲ, ಅದ ರಾಮ ವನವಾಸಕ್ಕೆ ಹೋದಾಗ ಎಲ್ಲಿದ್ದರು, ಏನೇನು ಮಾಡಿದ್ರು, ಏನೇನೆಲ್ಲ ಆಯ್ತು ಅಂಥೇಳಿ ಈ ವಿಡಿಯೋದೊಳಗೆ ನಾವು ಆ ಜಾಗಕ್ಕೆ ಹೋಗಿದ್ವಿ. ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನಾವಿರೋದು ಗೋದಾವರಿ, ಅರುಣಾ ಆಮೇಲೆ ವರುಣಾ ನದಿ ಅದಾವಲ್ಲ, ಅದರ ನದಿ ದಂಡಿಯೊಳಗೆ. ಆ ನದಿ ದಂಡಿಯೊಳಗೆ ಏನೈತಿ, ಒಂದು ದೊಡ್ಡ ಊರು ಐತಿ, ಅದು ನಾಸಿಕ. ನಾವೇನು ಮಾಡಿದ್ವಿ ಅಂದ್ರೆ ಒಂದು ಆಟೋ ಆಮೇಲೆ ಗೈಡನ್ನು ತೊಗೊಂಡು ಆ ನಾಸಿಕ್ ಬಾಜುಕನ ಕಾಡು ಐತಿ. ಆ ಕಾಡು ಕಮ್ಮಿ ಅಂದ್ರೂ 350 ಎಕರೆ ಜಾಗದೊಳಗೆ ಐತಂತ. ನಾವು ಆ ಕಾಡೊಳಗೆ ಹೋದ್ವಿ. ಆಮೇಲೆ ಆ ಕಾಡೊಳಗೆ ಎವ್ರಿ ಟೈಮ್ ಕುಂಭಮೇಳ ಆಗ್ತೈತಿ. ಆ ಕುಂಭಮೇಳದೊಳಗೆ ಕಮ್ಮಿ ಅಂದ್ರೂ 1 ಕೋಟಿ ಮಂದಿ ಕೂಡ್ತಾರಂತ. ದೇಶದ ನಾನಾ ಭಾಗ ಕಡೆಯಿಂದ ಋಷಿ ಮುನಿಗಳು, ಸಂತರು ಎಲ್ಲರೂ ಬಂದಿರ್ತಾರಂತ. ರಾಮಾಯಣ ಕಾಲದೊಳಗೆ ರಾಮದು ಎಲ್ಲ ವನವಾಸಕ್ಕೆ ಬಂದಾಗ ಈ ಕಾಡಿನ ರಾಣಿನ ಶೂರ್ಪನಖಿ ಯಾರಂತಂದ್ರೆ ರಾವಣನ ತಂಗಿ. ವನವಾಸದ ಟೈಮ್ ಒಳಗೆ ಲಕ್ಷ್ಮಣ ಆಮೇಲೆ ಶೂರ್ಪನಖಿ ನಡಕ ಯುದ್ಧ ಆದಾಗ ಲಕ್ಷ್ಮಣ ಅವರು ಏನು ಮಾಡಿದ್ರು ಅಂತಂದ್ರೆ ಶೂರ್ಪನಖಿ ಮೂಗು ಕಟ್ ಮಾಡಿದ್ರು. ಈ ಜಾಗ ಏನು ನೀವು ನೋಡಾಕತ್ತಿರಲ್ಲ, ಇದೇ ಜಾಗದೊಳಗನ ಲಕ್ಷ್ಮಣ ಶೂರ್ಪನಖಿ ಮೂಗು ಕಟ್ ಮಾಡಿದ್ದ. ಶೂರ್ಪನಖಿ ಮೂಗು ಕಟ್ ಮಾಡಿದ್ಮೇಲೆ ನದಿ ದಂಡಿ ನೀವು ನೋಡಿದ್ರಲ್ಲ, ಆ ನದಿ ದಂಡಿ ಆ ಕಡೆ ಅದನ್ನು ಮೂಗ ಎತ್ತೆ ಬಿಸಾಕ್ತಾರಂತ. ಆ ಟೈಮ್ ಒಳಗೆ ಲಕ್ಷ್ಮಣ ಶೇಷನಾಗ ಅವತಾರ ತಗೊಂಡಿದ್ರಂತ. ಈಗ ನೀವು ಈ ಜಾಗದೊಳಗೆ ಗುಡಿ ಇರೋದನ್ನು ನೋಡ್ಬೋದು. ಈ ಎಲ್ಲ ಗುಡಿ ನೋಡ್ಕೊಂಬರೋಂಬರ್ರಿ. ನಾವು ಆ ಜಾಗ ನೋಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನಮಗೆ ನಡಕ್ಕೆ ಸಿಕ್ಕಿದ್ದನ ಲಕ್ಷ್ಮೀನಾರಾಯಣ ಮಂದಿರ. ನಾವು ಇಲ್ಲೂ ಹೋಗಿ ಬರೋಣ ಅಂಥೇಳಿ ಈ ಗುಡಿ ಒಳಗೆ ಹೊಂಟೇವಿ. ಈಗ ಈ ಗುಡಿ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಆಮೇಲೆ ಇಲ್ಲಿ ಎಲ್ಲ ಆಕಳನ್ನದು ಸಾಕ್ಯಾರ. ಎಲ್ಲ ನೋಡ್ಕೊಂಬರೋಂಬರ್ರಿ. ಈಗ ನಮಗೆ ಇವ್ರ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಾಕತ್ತಿದ್ರು ಏನೇನು ಯಾವ್ಯಾವ ಜಾಗದೊಳಗೆ ಏನೇನಾಗಿತ್ತು ಅಂಥೇಳಿ. ಈಗ ನಾವು ಹೊಂಟಿದ್ದ ರಾವಣ ಸೀತಾದೇವಿಯನ್ನು ಎಲ್ಲಿಂದ ಕಿಡ್ನ್ಯಾಪ್ ಮಾಡಿದ್ರು ಅಥವಾ ಅಪಹರಿಸಿದ್ರು ಅಂಥೇಳಿ ಐತಲ್ಲ, ಆ ಜಾಗನ ನಾವು ಈಗ ನೋಡಕ್ಕೆ ಹೊಂಟಿರೋದು. ಅವರು ಇಲ್ಲಿ ಆಗು ಕುಂಭಮೇಳ ಆಮೇಲೆ ಆ ಜಾಗದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಾಕತ್ತಿದ್ರು. बबूलच्या झाडामधून निघून हनुमानाने त्याला दर्शन दिलं. त्याला काट्या मारुती म्हणतात. त्याचं दर्शन केलं. त्यानंतर पुढे लक्ष्मण रेखा दाखवली. बुधवारची आज मी बुधवारच्या दिवशी नाशिकमध्ये घरच्या लेकीला माहेरी सासरी पाठवली, कारण की त्या दिवशी सीता माताला रावण घेऊन पळाला होता. त्याच्यामुळे अशुभ म्हटलेला भरपूर ठिकाणी पाठवली.
सीतामातेचं दर्शन होतं भिक्षा देताना. इकडं रावणाची हनुमानाची मूर्ती आहे. 5,100 वर्ष. ಈಗೇನು ಈ ಜಾಗ ನೀವು ನೋಡಕತ್ತೀರಲ್ಲ, ಇಲ್ಲೇ ರಾವಣನ ಮೂರ್ತಿನೂ ಐತಿ, ಸೀತಾದೇವಿ ಮೂರ್ತಿನೂ ಐತಿ. ಇದ ಜಾಗದಿಂದನ ಸೀತಾದೇವಿ ಲಕ್ಷ್ಮಣ ರೇಖಾ ದಾಟ್ಕೊಂಡು ಮುಂದೆ ಬಂದ ರಾವಣಗೆ ಭಿಕ್ಷೆಕಾಗಿ ಬಂದಿದ್ದು. ಆಮೇಲೆ ರಾವಣ ಸೀತಾದೇವಿಯನ್ನ ಇಲ್ಲಿಂದನ ಅಪಹರಿಸಿದ್ದ. ಇದ ಜಾಗದೊಳಗೆ ಗುಡಿ ಐತಿ. ಈ ಗುಡಿ ಹಿಂದ ಆಕ್ಚುಲಿ ಇನ್ನೊಂದು ದೊಡ್ಡ ಗುಡಿ ಕಟ್ಟಾಕತ್ತದ ಅಂತ ಹೇಳಿ ಇಲ್ಲೇ ಮುಂದಷ್ಟು ಸಣ್ಣ ಮೂರ್ತಿ ಇಟ್ಟಾರ ಈಗ. ಆದ್ರೆ ಇದ ಜಾಗದಿಂದನ ಸೀತಾದೇವಿಯನ್ನ ಅಪಹರಿಸಿದ್ದ. हर मंदिर में राम लक्ष्मण सीता अकेली सीता देवी भिक्षा दे रही है. सीता पाठ टच करो, चरणामृत लो, दर्शन कर लो. बोलो सीता माता की जय. ಆ ಜಾಗದಿಂದನ ಬಾಜುಕನ ಅಲ್ಲೇ ಒಂದು ದೊಡ್ಡದ ಮರದ ಆಕಾರದೊಳಗೆ ಹನುಮಂತಂದು ಮೂರ್ತಿ ಐತಿ. ಇಲ್ಲೇ ಹೆಂಗಂತಂದ್ರೆ ಈಗ ರಾಮವ್ದು ಎಲ್ಲಾನು ವನವಾಸಕ್ಕೆ ಹೋಗಿದ್ರಲ್ಲ, ಹಂಗೆ ಪಾಂಡವರು ವನವಾಸಕ್ಕೆ ಹೋಗಿದ್ರಂತ. ಆ ಟೈಮ್ದೊಳಗೆ ಅವ್ರಿಗೆ ದರ್ಶನ ಕೊಡ್ಬೇಕಂತ ಹೇಳಿ ಹನುಮಾನ್ ಏನು ಮಾಡಿದ್ರಂದ್ರೆ ಈ ಗಿಡದೊಳಗೆ ಇಲ್ಲಿ ಬಂದು ಅವ್ರಿಗೆ ದರ್ಶನ ಕೊಟ್ಟಿದ್ರಂತ. ಆಮೇಲೆ ಇದು 5,100 ವರ್ಷದ ಹಿಂದಿಂದ ಮೂರ್ತಿ ಇದು, ಈಗಿಂದಲ್ಲ. ನೋಡ್ರಿ ನಮ್ಮ ಇತಿಹಾಸ ಹೆಂಗೈತಿ, ನಮ್ಮ ಧರ್ಮದ ಹಿಸ್ಟ್ರಿ ಎಷ್ಟು ರಿಚ್ ಐತೆ ಅಂತ ಹೇಳಿ. ಈಗ ನೆಕ್ಸ್ಟ್ ನಮ್ಮ ಗೈಡ್ ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರ, ನೋಡ್ರಿ. पहिले तुम्ही दर्शन केलं हे सीतामाता. चतुर्मासच्या अष्टमीच्या दिवस रावण घेऊन पळाला इडून. अष्टमीचा दिवस म्हणजे बुधवार. आज बी नाशिक मध्ये बुधवारच्या दिवशी लेकीला माहेरी सासरी पाठवतील. हे जे समोर हनुमानाचं दर्शन केलं, जसं रामाला 14 वर्षाचा वनवास झाला, तसंच 5 पांडवांना बी वनवास झाला होता. 5 पांडव या जंगलात आले होते, तर त्या टायमाला हनुमानांनी बबूलच्या झाडामधून निघून त्यांना दर्शन दिलं. यांची हाईट 11.5 फुटाची आहे, कंबरची साईज 6 इंचाची. हे 5,100 वर्षापूर्वीचा मार्ग. आता पुढे बघू आपण लक्ष्मण रेखा मारली होती ना, ती अग्नीची होती, त्याला रावण पार नाही करू शकत. सीता माताने भिक्षा देण्यासाठी लक्ष्मण रेखा पार केली. त्या अग्नीचा एवढा प्रभाव होता का त्याच्याने धरती फाटली. फाटल्यामुळं जलधारा तयार झाली. पुढून अर्धा किलोमीटरवर रामाची झोपडी, जिथं राम भगवान राहत होते. आपल्या 14 वर्षाच्या वनवासामध्ये रामाने 3 जागांवर झोपडी बनवली राहण्यासाठी. अयोध्यावरून निघले, सगळ्यात पहिले गेले चित्रकूट. चित्रकूट मध्ये काही दिवस राहिल्यानंतर या जंगलात आले. इकडून रावण सीतेला घेऊन पळाला. युद्ध झालं. युद्ध संपल्यानंतर जो काही कालावधी होता तो भद्राचलम मध्ये गेला, तेलंगणा स्टेट. आता रामाचा वनवास संपला, राम भगवान निघून गेले. या तिन्ही जागांवर झोपडी रिकामी नाही राहत म्हणून व्हाईट मार्बलच्या मूर्त्या स्थापना केल्या. तेव्हापासून याला राम पर्णकुटी म्हणतात. ಈ ವಿಡಿಯೋದೊಳಗೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಕತ್ತಿದ್ರು ಅಂದ್ರೆ, ಸೀತಾದೇವಿ ಲಕ್ಷ್ಮಣ ರೇಖಾ ದಾಟ್ಕೊಂಡು ರಾವಣಗೆ ಭಿಕ್ಷೆಕಾಗಿ ಬಂದಾಗ ಆ ಲಕ್ಷ್ಮಣ ರೇಖಾ ಒಳಗೆ ಜ್ವಾಲೆ ಇತ್ತಂತ. ಅದು ಎಷ್ಟು ಪವರ್ಫುಲ್ ಆಗಿತ್ತಂತಂದ್ರೆ ಅಲ್ಲಿ ಭೂಮಿಯೊಳಗೆ ಬಿರುಕನ ಮೂಡ್ತಂತ. ಅದು ಅಷ್ಟು ಪವರ್ಫುಲ್ ಆಗಿತ್ತಂತ. ಲಕ್ಷ್ಮಣ ಶೂರ್ಪನಖಿ ಮೂಗು ಕಟ್ ಮಾಡಿದ ಮೇಲೆ ಯುದ್ಧನ ಆಗ್ತದೆ. ಆ ಟೈಮ್ನೊಳಗೆ ಸೀತಾದೇವಿಯನ್ನು ಎಲ್ಲಿಟ್ಟಿದ್ರು ಅಂತೇಳಿ ಅದನ್ನ ನಾವು ನೋಡ್ಕೊಂಡ್ ಬರೋಣ. ಈಗ ಬರ್ರಿ, ಈಗ ಭಾಳ ಇಂಟ್ರೆಸ್ಟಿಂಗ್ ಪ್ಲೇಸ್ ಐತಿ ಇದು. गुफेमध्ये सीते मातेला 1 दिवस 1 रात्रासाठी लपून ठेवलं होतं. लपवायचं कारण असं, शूर्पणखेचं नाक कापलं होतं लक्ष्मणाने. शूर्पणखा गेली लंकेला जाऊन रावणाला पूर्ण कहाणी सांगितली. रावण युद्धाला नाही आले, तर त्याचे भाऊ होते कर आणि दुसर, या जंगलात राक्षस घेऊन आले. त्या टायमाला सीता मातेला जंगलात सोडू नाही शकत होते, म्हणून गुफा बनवून 1 दिवस 1 रात्र ठेवलं. वापस आल्यानंतर, युद्ध संपल्यानंतर वापस आल्यावर गुफा वळकायची कशी, तर निशाणीसाठी 5 वडाचे झाडं लावले. 5 वडाच्या झाडांनी गावाचं नाव पडलं पंचवटी. जे पंचवटी तुम्ही म्हणतो, हे 1 नंबर आहे. हे समोर 2 नंबर आहे. तिकडच्या साईडला 3 नंबर आहे. मधल्या साईडला 4 नंबर आहे. आतल्या साईडला 5 नंबर आहे. या 5 वडाच्या झाडांनी नाव पडलंय पंचवटी, जे तुम्ही पंचवटी म्हणतो. हां, इकडे बाजूला रामाची झोपडी आहे, ते दर्शन करा. मग आपण पुढं का आराम
ಪನ್ವೇಲ್ ಮೂರ್ತಿ ಈ ದರ್ಶನ ಸೀತಾದೇವಿನ ಅಲ್ಲಿ ಒಂದು ಗುಹೆ ಐತಿ, ಅದ್ರೊಳಗೆ ಇಟ್ಟಿದ್ರು. ಅಲ್ಲೇ ವಿಡಿಯೋ ಮಾಡಕ್ ನಮಗೆ ಅಲೋ ಇರಲಿಲ್ಲ, ಹಂಗಾಗಿ ವಿಡಿಯೋ ಮಾಡಲಿಲ್ಲ. ನಿಮ್ಗೆ ಯಾವಾಗಾದ್ರೂ ಟೈಮ್ ಸಿಕ್ತಂದ್ರೆ ಈ ಪ್ಲೇಸಿಗೆ ಹೋಗಿ ಬರ್ರಿ, ಭಾಳ ಇಂಟ್ರೆಸ್ಟಿಂಗ್ ಐತಿ. ಆಮೇಲೆ ಅದಕ್ಕೆ ಪಂಚವಟಿ ಯಾಕಂತಾರ ಅಂದ್ರೆ 5 ಗಿಡ ನೆಟ್ಟಿದ್ರಂತ, ಹಂಗಾಗಿ ಅದಕ್ಕೆ पंचवटी अंतर. वनवास झाला म्हणून हे 14 पायऱ्यांवर मंदिर बनवलं. ज्या टायमाला रामनवमी असते, रामाचा जन्मदिवस, मॉर्निंग मध्ये जे सूर्य निघतो, सूर्याची पहिली किरण जाते या दिशेने रामाच्या चरणीपर्यंत 20 सेकंदासाठी थांबते, मग वरती चढते. हे मंदिर 1778 मध्ये चालू केलं काम. याचं काम संपलं 1790 साली. 12 वर्षाचा कालावधी लागला. तूप, गुड, चुना आणि काळे दगड या चारही वस्तूंचं मिश्रण करून हे मंदिर बनवलं. या मंदिरातल्या चारही मूर्त्या कोणी आर्किटेक्ट कलाकारांनी बनवले. हे स्वयंभू त्रिवेणी संगम मध्ये प्राप्त झालेले. हे मंदिर बनवायला पूर्ण खर्च आला होता 30 लक्ष रुपये त्या टायमाला. हे दर्शन करून या, मग पुढे आपण त्रिवेणी संगमला जाऊ. पंचवटीचं मेन मंदिर आहे काळाराम मंदिर. ಇದೇನೈತಲ್ಲ ಈಗ ಈ ಗುಡಿ ಭಾಳ ಇಂಪಾರ್ಟೆಂಟ್ ಇದು. ಯಾಕಂತಂದ್ರೆ ಇದು ಇದ್ರೊಳಗೆ ಏನು ಮೂರ್ತಿಗಳು ಕಾಣಿಸ್ತಾವಲ್ಲ ಈ ತ್ರಿವೇಣಿ ಸಂಗಮ ಒಳಗೆ, ಇವು ಯಾರಾದರೂ ಹಿಂಗೆ ಆರ್ಕಿಟೆಕ್ಟು ಅವರೆಲ್ಲ ಮಾಡಿದ್ದಲ್ಲ, ಇವೆಲ್ಲ ಸ್ವಯಂ ಉದ್ಭವ ಆಗಿರೋ ಮೂರ್ತಿಗಳು ಇವೆಲ್ಲ. ಆವಾಗ ಉದ್ಭವ ಆಗಿದ್ದು ಮೂರ್ತಿಗಳಿಗೆ ಗುಡಿ ಕಟ್ಟಿದ್ರು. ಇದನ್ನು ಯಾವುದರಿಂದ ಗುಡಿ ಕಟ್ಟಿದ್ರು ಅಂತಂದ್ರೆ ತುಪ್ಪ, ಬೆಲ್ಲ, ಆಮೇಲೆ ಕರಿಕಲ್ಲು, ಚುನ್ನ ಅಂದ್ರೆ ಸುಣ್ಣ, ಅದರಿಂದ ಇದನ್ನು ಗುಡಿ ಕಟ್ಟಿದ್ರು. 1778 ಈ ಗುಡಿ ಕಟ್ಟಕ್ಕೆ ಚಾಲೂ ಮಾಡಿದರು. ಆಮೇಲೆ 1790 ಈ ಗುಡಿ ಕಟ್ಟೋದು ಮುಗೀತು. ಒಟ್ಟು 12 ವರ್ಷ ಹಿಡಿತು ಈ ಗುಡಿ ಕಟ್ಟಕ್ಕೆ. ಮೊನ್ನೆ ಮೋದಿಜಿಯವರು ಇಲ್ಲಿ ಬಂದು ಎಲ್ಲ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಇದ ಗುಡಿ ಅದು ಭಾಳ ಇಂಪಾರ್ಟೆಂಟ್ ನಮ್ಮ ಹಿಸ್ಟ್ರಿ ಒಳಗೆ, ಆಮೇಲೆ ರಾಮಾಯಣ ಕಥೆಯೊಳಗೆ. ಈ ಗುಡಿಗೆ ಕಾಳಾರಾಮ್ ಮಂದಿರ ಅಂತ ಹೇಳಿ ಕರೀತಾರೆ. ಆಮೇಲೆ ಈ ಗುಡಿನೂ ಭಾಳ ದೊಡ್ಡದೈತಿ ನೋಡೋಕೆ, ಆಮೇಲೆ ಭಾರಿ ಸುಂದರವಾಗೈತೆ. आता पुढे जाऊ कपालेश्वरला. इथे काय आहे? पुऱ्या भारतामधलं एकमेव मंदिर आहे. त्यांच्या समोर नंदी नाही. तुम्ही कोणत्याही मंदिरात जाता शंकराच्या, या 12 ज्योतिर्लिंग करता, सगळ्यात पहिले नंदीचं दर्शन करता, नंतर शंकराचं दर्शन होतं. या जागेवर शंकरांनी नंदीला 1 दिवसासाठी आपला गुरु बनवेल. गुरु बनवेल असल्यामुळे समोर नंदी नाही. जेवढे तुम्ही 12 ज्योतिर्लिंग करता, जेवढं फळ पुण्य प्राप्त करता, एक केल्याने प्राप्त होतं. तुम्ही दर्शन करून खाली या. ಈಗ ನಾವು ಹೊಂಟಿದ್ದು ಕಪಾಲೇಶ್ವರ ಗುಡಿ ಅಂಥೇಳಿ. ನಾವು ಯಾವುದೋ ಶಿವನ ಗುಡಿಗೆ ಹೋದ್ರೆ ಫಸ್ಟ್ ನಂದಿ, ಆಮೇಲೆ ಶಿವಲಿಂಗ ಇರ್ತೈತಿ. ಆದ್ರೆ ಈ ಗುಡಿ ಹೆಂಗೈತಂದ್ರೆ ಒಂದು ದಿನಕ್ಕೆ ಶಿವ ಅವರು ನಂದಿನ ಗುರು ಮಾಡಿದ್ರಂತ, ಹಾಗಾಗಿ ಈ ಗುಡಿ ಒಳಗೆ ನಂದಿ ಇಲ್ಲ. ಪೂರಾ ಜಗತ್ತಿನೊಳಗೆ ನಂದಿ ಇಲ್ಲದ ಶಿವನ ಗುಡಿ ಅಂದ್ರೆ ಇದು ಒಂದ. वरुणा गोदावरी, वरुणाचा जन्मस्थान. गोदावरीचं जन्मस्थान इकडून 40 किलोमीटरवर त्र्यंबकेश्वरला. याचा लास्ट पॉईंट आहे राजमंड्री, आंध्र प्रदेश. याला दक्षिणी वाहिनी पापनाशिनी म्हटलं जातं. प्रभू श्री रामाचे वडील दशरथ राजाचं पिंडदान झालं. पिंडदान झाल्यानंतर रामाने इकडे आंघोळ केली, त्याच्यामुळे याला नाव पडलं रामकुंड. जे 12 वर्षातून कुंभमेळा येतो, कुंभमेळ्याची आंघोळीची मेन जागा आहे. साईस्नान ह्या जागेवर होतं. अरुणा आणि वरुणाचा जन्मस्थान. गोदावरी तिकडून येऊन दोघांना भेटते म्हणून असं त्रिवेणी संगम दर्शन करून. ಈಗ ನೀವು ಕೇಳಿದ್ರಲ್ಲ, ಇದು ಅರುಣ ಆಮೇಲೆ ವರುಣಾ ನದಿ ಉಗಮ ಸ್ಥಾನ. ಆಮೇಲೆ ತ್ರ್ಯಂಬಕೇಶ್ವರ ನಮ್ಮ ಹಿಂದಿನ ವಿಡಿಯೋದೊಳಗೆ ಅದೇನು ಗೋದಾವರಿ ನದಿ ಉಗಮ ಸ್ಥಾನ ಐತಿ, ಅದು ಬಂದು ಇಲ್ಲಿ ಕೂಡ್ತೈತಿ. ಮಹಾರಾಷ್ಟ್ರದ ನಾಸಿಕ್ ಕಡೆ ಇದು ಉಗಮ ಸ್ಥಾನ ಆದ್ರೆ ಇದು ಎಂಡ್ ಆಗೋದು ರಾಜಮಂಡ್ರಿ, ಆಂಧ್ರ ಪ್ರದೇಶ. ನಾವೆಲ್ಲ ರಾಮಾಯಣದೊಳಗೆ ಕೇಳಿದ ದಶರಥ ರಾಜ ಅದನಲ್ಲ, ಆ ರಾಜನ ಪಿಂಡದಾನ ಇದೇ ನದಿಯೊಳಗೆ ಆಗೈತಿ. ರಾಮನ ತಂದೆ ದಶರಥ ರಾಜ ಅಂದ ಪಿಂಡದಾನ ಆದಮೇಲೆ ರಾಮ ಬಂದು ಇಲ್ಲೇ ಜಳಕ ಮಾಡಿದ್ದಂಥೇಳಿ ಅದ್ರ ಸಲುವಾಗಿ ಇದಕ್ಕೆ ರಾಮ್ಪುರ ಅಂಥೇಳಿ ಹೆಸರಿಟ್ಟಾರ. ಅವಾಗ ನಾವು ಕಪಾಲೇಶ್ವರ ಗುಡಿಯೊಳಗೆ ನಂದಿ ಇಲ್ಲ ಅಂತಂದ್ವಲ್ಲ, ಆ ನಂದಿ ಎಲ್ಲೈತಿ ಅಂತಂದ್ರೆ ಇದು ಇಲ್ಲೈತಿ. ಒಂದು ದಿನದ ಸಲುವಾಗಿ ಈಶ್ವರ ನಂದಿನ ಗುರುವಾಗಿ ಸ್ವೀಕರಿಸಿದ್ರು ಅಂಥೇಳಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗೈತೆ ಅಂಥೇಳಿ ಅನ್ಕೊತೀನಿ. ಈ ವಿಡಿಯೋನ ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ. ಧನ್ಯವಾದಗಳು.